ಸಾಲ ಕೊಡೋಕೆ ನಿರಾಕರಿಸಿದ್ದಕ್ಕೆ ಬ್ಯಾಂಕ್ ಅನ್ನೇ ದೋಚಿದ್ದಂತಹ ಕಳ್ಳರನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಿಕ್ಕಿರುವಂತಹ ರೋಚಕ ಟ್ವಿಸ್ಟ್. ಸಿನಿಮಾ ಯೂಟ್ಯೂಬ್ ವಿಡಿಯೋ ನೋಡಿ ಕಳ್ಳತನಕ್ಕೆ ಪ್ಲಾನ್ ಅನ್ನ ಮಾಡಿದ್ರು ಖದೀಮರು. ಜೊತೆಗೆ ಗಡಿ ಚೌಡಮ್ಮಗೆ ಅಷ್ಟ ದಿಗ್ಬಂಧನ ಪೂಜೆಯನ್ನ ಕೂಡ ಮಾಡಿಸಿ ಆ ನಂತರ ದರೋಡೆಯನ್ನ ಮಾಡಿದ್ರು. ಕದ್ದ ಚಿನ್ನವನ್ನ ಪಾಳು ಬಾವಿಯಲ್ಲಿ ಬಚ್ಚಿಟ್ಟಿದ್ರು ಖದೀಮರು. 6 ತಿಂಗಳ ಬಳಿಕ ಪ್ರಕರಣವನ್ನ ಭೇದಿಸಿದೆ ಪೊಲೀಸರ ತಂಡ. ತಮಿಳುನಾಡಿನ 3 ಮಂದಿ, ನ್ಯಾಮತಿಯ 3 ಅರೆಸ್ಟ್ ಆಗಿದ್ದಾರೆ. ಆರೋಪಿಗಳಿಂದ 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಪೊಲೀಸ್ ಸ್ಟೇಷನ್ ಇದು, ಯಾವುದೋ ಜ್ಯುವೆಲರಿ ಶಾಪ್ ಅಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಯಾವ ರೀತಿ ಈ ಸೀಸ್ ಮಾಡಿದಂತಹ ಚಿನ್ನಾಭರಣಗಳನ್ನ ಇಟ್ಟಿದ್ದಾರೆ ನೋಡಿ. ರಾಶಿ ರಾಶಿ ಚಿನ್ನಾಭರಣಗಳು, 1-2 ಕೆಜಿ ಅಲ್ಲ, 17 ಕೆಜಿ ಚಿನ್ನಾಭರಣವನ್ನ ರಿಕವರಿ ಮಾಡಿರೋದು ಕಳ್ಳರಿಂದ ನ್ಯಾಮತಿ ಪೊಲೀಸರು. ಕಳೆದ ಅಕ್ಟೋಬರ್ನಲ್ಲಿ ನಡೆದಿದ್ದಂತಹ ಕಳ್ಳತನ ಪ್ರಕರಣ ಇದು. ಆ ನಂತರದಲ್ಲಿ ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆ, ಆ ಫೋಟೋ ಏನ್ ನೀವು ಗಮನಿಸ್ತಾ ಇದ್ದೀರಿ, ಇವರು ಕಳ್ತನ ಮಾಡಿದವರು 3 ಜನ ನ್ಯಾಮತಿಯವರು, ಆ ನಂತರ 3 ಜನ ತಮಿಳುನಾಡಿನವರು, 8 ಜನ ಸೇರ್ಕೊಂಡು ಕಳ್ತನ ಮಾಡಿರ್ತಾರೆ. ಕಳ್ತನ ಮಾಡಿದ ಮೇಲೆ ಆ ಚಿನ್ನಾಭರಣವನ್ನ ತಮಿಳುನಾಡಿಗೆ ತಕೊಂಡು ಹೋಗಿ ಅಲ್ಲಿ ಒಂದು ಬಾವಿಯ ಒಳಗೆ ಚಿನ್ನಾಭರಣವನ್ನ ಅಡಗಿಸಿಟ್ಟಿರ್ತಾರೆ. ಅದನ್ನ ಪೊಲೀಸರು ರಿಕವರಿ ಮಾಡಿದಂತಹ ಸಂದರ್ಭದ ಫೋಟೋನ ನೀವು ಗಮನಿಸ್ತಾ ಇರೋದು. ಅಲ್ಲಿಂದ ಚಿನ್ನಾಭರಣವನ್ನ ರಿಕವರಿ ಮಾಡಿ ತಗೊಂಡು ಬಂದಿದ್ದಾರೆ. ಒಟ್ಟು ಕಳ್ತನ ಆಗಿದ್ದು 22 ಕೆಜಿ, ಅದರಲ್ಲಿ 17 ಕೆಜಿ ಚಿನ್ನಾಭರಣ ರಿಕವರ್ ಆಗಿದೆ. ಆ ಆರೋಪಿಗಳು ಯಾರಿದ್ದಾರೆ, ಕಳ್ತನ ಮಾಡಿದವರು ಯಾರಿದ್ದಾರೆ, ಅವರ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಸಾಲ ಬೇಕು ಅಂತ ಬ್ಯಾಂಕ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅದರಲ್ಲಿ ಆರೋಪಿಗಳಲ್ಲಿ ಒಬ್ಬ ಯಾವಾಗ ಆ ಬ್ಯಾಂಕ್ ಸಾಲವನ್ನ ಕೊಡೋದಿಲ್ವೋ ಆ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನೇ ಲೂಟಿ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡೋದು. ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಎಲ್ಲೆಲ್ಲೋ ಮಾಹಿತಿಯನ್ನ ಕಲೆ ಹಾಕೊಂಡು ಹೆಂಗ ದರೋಡೆ ಮಾಡಿದ್ರೆ ಬಚಾವ್ ಆಗಬಹುದು ಅನ್ನೋದನ್ನೆಲ್ಲ ನೋಡ್ಕೊಂಡು 6 ಜನರ ಟೀಮ್ ಮಾಡಿಕೊಂಡು ದರೋಡೆ ಮಾಡಿದ್ರು. 1-2 ಕೋಟಿ ಅಲ್ಲ, 22 ಕೋಟಿ ಮೌಲ್ಯದ 22 ಕೆಜಿ ಚಿನ್ನಾಭರಣವನ್ನ ಕಳ್ತನ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಈ ದಿವಸ ದಾವಣಗೆರೆ ಜಿಲ್ಲಾ ಪೊಲೀಸ್ ಅವರ ಎಸ್ಪಿ, ಜಿಲ್ಲಾ ಪೊಲೀಸ್ ಎಸ್ಪಿ ಶ್ರೀಮತಿ ಉಮಾ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ SBI ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ತನ ಆಗಿದೆ ಅಂತೇಳಿ. ಕಳ್ತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಬಹಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಬಹಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ DVR ಕೂಡ ತೆಗೆದುಕೊಂಡು ಹೋಗಿರ್ತಾರೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಅಷ್ಟೇ ಅಲ್ಲ, ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ, ಕಳ್ತನವನ್ನು ಮಾಡಿರ್ತಾರೆ. ಡಾಗ್ ಸ್ಕ್ವಾಡ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ಕಳ್ಳತನಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಪೊಲೀಸರು ವಿವರಿಸಿದ್ದನ್ನ ಕೇಳಿಸಿಕೊಂಡ್ವಿ. ಬಟ್ ಇವರನ್ನ ಹಿಡಿದಿದ್ದು ಹೇಗೆ ಅಂತ ಹೇಳಿ, ಯಾಕಂದ್ರೆ 6 ತಿಂಗಳ ಗ್ಯಾಪ್, 6 ತಿಂಗಳ ನಂತರ ಆರೋಪಿಗಳನ್ನ ಕೆಡ್ಡಾಗೆ ಕೆಡವಿರೋದು, ಚಿನ್ನಾಭರಣವನ್ನ ಸೀಸ್ ಮಾಡಿರೋದು. ಈ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯನ್ನ ವಿವರಿಸಬಹುದಾ ಅಂತ ಹೇಳಿ ಮಹದೇವ್. ವಿದ್ಯೆ, ಇದೊಂಥರ ಸಿನಿಮೆಂಟಕ್ ಆಗಿ ನಡೆದಿರುವಂತದ್ದು ಕಳ್ಳತನ. ದಾವಣಗೆರೆಯಲ್ಲಿ ಒಂದು ಕಳೆದ 6 ತಿಂಗಳಿಂದ ಏನು ಅಕ್ಟೋಬರ್ ತಿಂಗಳ 2024ರಲ್ಲಿ ಈ ಘಟನೆ ನಡೆದಿರುತ್ತೆ. ಈ ಘಟನೆ ನಡೆದಂತ ಸಮಯದಲ್ಲಿ ಸಾಕಷ್ಟು ಎಲ್ಲರೂ ದಾವಣಗೆರೆ ಜಿಲ್ಲೆಯ ಜನ ಭಯ ಬಿಟ್ಟಿರ್ತಾರೆ. ಯಾಕಂತಂದ್ರೆ
ಬ್ಯಾಂಕಿನ ಎಲ್ಲ ರೀತಿಯಾದಂಥ ಸಕಲ ವ್ಯವಸ್ಥೆ CC ಕ್ಯಾಮ್ರಾ ಆಗಿರ್ಬೋದು, ಅಲಾರಾಮ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದ್ರೂ ಕೂಡ ಬ್ಯಾಂಕ್ ಅನ್ನ ಲೂಟಿ ಮಾಡಿ ಸುಮಾರು 22 kg ಚಿನ್ನವನ್ನು ಕದ್ದಿರ್ತಾರೆ. ಇದು ಇಡೀ ರಾಜ್ಯಾದ್ಯಂತ ಕೂಡ ಒಂದು ಎಲ್ಲ ಜನರ ಆತಂಕಕ್ಕೆ ಕಾರಣ ಆಗಿರುತ್ತೆ. ಯಾಕಂತಂದ್ರೆ ಬ್ಯಾಂಕಿನ ನುಗ್ಗಿ ಈ ರೀತಿ ದರೋಡೆ ಮಾಡಿದ್ದಾರೆ ಅಂತಂದ್ರೆ ಮನೆ ಯಾವ ರೀತಿ ಸೇಫ್ ಅನ್ನೋ ತರ ಒಂದು ರೀತಿ ಭಯ ಸ್ಟಾರ್ಟ್ ಆಗಿರುತ್ತೆ. ಅದರಲ್ಲೂ ಕೂಡ CCTV ಇದ್ರು ಮತ್ತು ಅಲಾರಾಮ್ ಇದ್ರು ಕೂಡ ಈ ರೀತಿ ಭಯ ಇದ್ದಾಗ ದಾವಣಗೆರೆ ಪೊಲೀಸರು ಕೂಡ ಇದೊಂದು ಚಾಲೆಂಜಿಂಗ್ ಪ್ರಕರಣ. ಅಲ್ಲಿ ಕಾರಣ ಏನಂತಂದ್ರೆ ಒಂದು ವ್ಯವಸ್ಥಿತವಾಗಿ ಒಂದು ಹ್ಯಾಂಡ್ ಗ್ಲೌಸ್ ಯಾವುದೇ ರೀತಿ ಅಂತ ಫಿಂಗರ್ ಪ್ರಿಂಟ್ಸ್ ಸಿಗದೆ ಮತ್ತು ಡಾಗ್ಗೆ ಒಂದು ಸ್ಮೆಲ್ ಬರದೇ ರೀತಿ ಒಂದು ಖಾರದ ಪುಡಿಯನ್ನು ಎರಚಿ ಬ್ಯಾಂಕಿನ ತುಂಬ ಮತ್ತು ವ್ಯವಸ್ಥಿತವಾಗಿ ಗ್ಯಾಸ್ ಕಟರ್ನ ಬಳಸಿ ಎಲ್ಲ ಇದರನ್ನ ಕೊರೆದು ಒಂದು ಹಣವನ್ನ ಅಂದ್ರೆ ಚಿನ್ನಾಭರಣವನ್ನ ಕಳ್ತನವನ್ನ ಮಾಡಿದ್ರೆ ಯಾವುದೇ ರೀತಿಯಂತ ಹಣವನ್ನ ಇಲ್ಲಿ ಕಳ್ತನ ಮಾಡಿರೋದಿಲ್ಲ. ಬರೀ ಕೇವಲ ಚಿನ್ನಾಭರಣವನ್ನ ಕಳ್ತನ ಮಾಡಿರ್ತಾರೆ. ಸುಮಾರು 22 kg ಚಿನ್ನವನ್ನ ಕದ್ದಿರ್ತಾರೆ. ಈ ಚಿನ್ನವನ್ನ ಕದ್ದಾಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುತ್ತೆ. ಪೊಲೀಸ್ ಕಾರ್ಯಗಳಿರ್ಬೋದು ಮತ್ತು ಬ್ಯಾಂಕ್ಗೆ ಸೇಫ್ಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಅಲ್ಲಿನ ಗ್ರಾಹಕರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನಾವು ಈಗ ದೀಪಾವಳಿ ಸಮಯ ನಾವು ಹಣವನ್ನ ಚಿನ್ನವನ್ನ ಬಿಡಿಸ್ಕೊಂಡು ಹೋಗ್ತೀವಿ, ನಮಗೆ ಚಿನ್ನ ಬೇಕು ಅಂತ ಹೇಳಿ ಸಾಕಷ್ಟು ಗ್ರಾಹಕರು ಬಂದು ಬ್ಯಾಂಕಿನ ವಿರುದ್ಧ ಒಂದು ದಾಂಧಲೆಯನ್ನ ಮಾಡ್ತಿರ್ತಾರೆ. ಈ ಒಂದು ಸಮಯದಲ್ಲಿ ಪೊಲೀಸರು ಕೂಡ ಈ ಕೇಸ್ ಚಾಲೆಂಜಿಂಗ್ ಆಗಿರುತ್ತೆ. ಈ ಕೇಸ್ನ ಬೆನ್ನತ್ತಿದ ಪೊಲೀಸರಿಗೆ ಒಂದೊಂದೇ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ. ಕೆಲವೊಂದಿಷ್ಟು ಸಮಯದಲ್ಲಿ ಖಾರದ ಪುಡಿ ಹೆಚ್ಚಿರುವಂತಹ ಸಮಯದಲ್ಲಿ ಅಲ್ಲಿ ಏನು ಸಿಕ್ಕಿರುತ್ತೆ ಅಂದ್ರೆ UP ಅಲ್ಲಿ ಪ್ರಿಂಟ್ ಆಗಿರುವಂತ ಒಂದು ಖಾರದ ಪುಡಿ ಪ್ಯಾಕೆಟ್ ಸಿಗುತ್ತೆ. UP ಕಳ್ಳರು ಇರ್ಬೋದು ಅಂತ ಹೇಳಿ ಸಾಕಷ್ಟು ಒಂದು CDR ಅನ್ನ ಪರಿಶೀಲಿಸಿ ಮತ್ತು CCTV ಎಲ್ಲ ಜಿಲ್ಲೆಯ ಮೂಲೆ CCTV ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆದ್ರೂ ಕೂಡ ಒಂದೇ ರೀತಿಯಾದಂತ ಸುಳಿವು ಸಿಗೋದಿಲ್ಲ. ನಂತರ ಒಂದೊಂದೇ ರೀತಿಯಾದಂತ ಪೊಲೀಸ್ ಮಾದರಿಯಲ್ಲಿ ಅವರು ಒಂದೊಂದು ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಾಗಿರ್ಬೋದು, ಪರಿಶೀಲನೆ ಮಾಡಿರ್ಬೋದು, ಎಲ್ಲಾನು ಮಾಡ್ತಾರೆ. ನಂತರ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತಾ ಇದೆ. ಕಾರಣ ಏನಂತಂದ್ರೆ ಅಲ್ಲಿಯ 3 ಜನ ಒಂದು ವ್ಯವಸ್ಥಿತವಾಗಿ ಅಂದ್ರೆ ನ್ಯಾಮತಿಯ ತಾಲೂಕಿನ ಕೆಲವೊಂದಿಷ್ಟು 3 ಜನ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಬ್ಯಾಂಕಿಗೆ ಸಾಕಷ್ಟು ಜನ ಬಂದಿರ್ತಾರೆ. ನಾವು ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡೋಣ ಅಂದ್ರೆ ಈಗ ಅಜಯ್ ಮತ್ತು ವಿಜಯ್ ಈ ಕಳ್ಳತನ ಆರೋಪಿಯಲ್ಲಿ ಒಂದು ತಮಿಳುನಾಡಿನ 3 ಜನ ಮತ್ತು ದಾವಣಗೆರೆ 3 ಜನ ಸಿಕ್ಕಾಕೊಂಡಿದ್ದಾರಲ್ಲ, ಅದರಲ್ಲಿ 3 ಜನ ದಾವಣಗೆರೆ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ನಾವು ಹೇಗಾದ್ರೂ ಮಾಡಿ ಶ್ರೀಮಂತರಾಗಬೇಕು, ಅದಕ್ಕೆ ಬ್ಯಾಂಕಿಂದ ಲೋನ್ ತಗೊಳ್ಳೋಣ, ಒಂದು ಚೆನ್ನಾಗಿರೋ ಮಾರ್ಗದಲ್ಲೇ ದುಡಿಯೋಣ, ಎಲ್ಲ ವ್ಯವಸ್ಥೆಗೆ ಹಣವನ್ನ ಮಾಡೋಣ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವರಿಗೆ ಪ್ಲಾನ್ ಅಲ್ಲಿ ಕೈಗೂಡೋದಿಲ್ಲ, ಬ್ಯಾಂಕಿಗೆ ಸಾಲ ಕೊಡೋದಿಲ್ಲ. ನಿಮ್ ಸಿವಿಲ್ ಸ್ಕೋರ್ ಕಡಿಮೆ ಇದೆ, ನಿಮ್ಗೆ ಸಾಲ ತೀರ್ಸೋಕ್ಕಾಗಲ್ಲ, ನಿಮ್ಮ ಆಸ್ತಿ ಇದಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವ್ರು ಎಲ್ಲಾ ರೀತಿಯಂತ ತಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರ ಸಿವಿಲ್ ಸ್ಕೋರ್ ಅನ್ನ ಪರಿಶೀಲನೆ ಮಾಡಿ ಬ್ಯಾಂಕ್ಗೆ ಅಪ್ಲೈ ಮಾಡ್ತಾರೆ. ಆದ್ರೂ ಕೂಡ ಅವ್ರಿಗೆ ಅಲ್ಲಿ ಸಾಲ ಸಿಗೋದಿಲ್ಲ. ಹೀಗಾಗಿ ಅದರಿಂದ ನೊಂದ್ಕೊಂಡು ಮತ್ತೆ ಒಂದು ವ್ಯವಸ್ಥಿತವಾಗಿ ಪ್ಲಾನ್ ಅನ್ನ ಮಾಡ್ತಾರೆ. ಹೇಗಾದ್ರೂ ಮಾಡಿ ಕಳ್ತನ ಆದ್ರೂ ಮಾಡಿ ನಾವು ಶ್ರೀಮಂತರಾಗೋಣ ಅಂತ ಹೇಳಿ ಅನ್ಕೊಂಡು ಅಜಯ್ ಮತ್ತು ವಿಜಯ್ ಅನ್ನೋರು ಏನ್ ಮಾಡ್ತಾರೆ, ಅವ್ರು ಅಣ್ಣ ತಮ್ಮಂದ್ರು ಒಂದು ವೆಬ್ ಸೀರೀಸ್ ಅನ್ನ ನೋಡ್ತಾರೆ. ಜೊತೆಗೆ ಯೂಟ್ಯೂಬ್ಗಳಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡ್ತಾರೆ. ಇವುಗಳೆಲ್ಲ ನೋಡ್ಕೊಂಡು ವ್ಯವಸ್ಥಿತವಾಗಿ ಪ್ಲಾನ್ ಪ್ರಕಾರ ತಮ್ಮ ಹಳೆ ಸ್ನೇಹಿತರು ತಮಿಳುನಾಡವ್ರನ್ನ ಒಂದು 3 ಜನ ಕರ್ಕೊಂಡು ಒಂದು ಕಳ್ಳತನವನ್ನ ಮಾಡ್ತಾರೆ. ಯಾವುದೇ ರೀತಿ ಡೌಟ್ ಬಂದಿರಲಿಲ್ಲ. 3 ತಿಂಗಳ ಸತತ ಪರಿಶೀಲನೆ ನಂತರ ಒಂದೊಂದೇ ಸಾಕ್ಷಿ ಸಿಗ್ತಾ ಹೋಗುತ್ತೆ ಪೊಲೀಸರಿಗೆ. ರೈಟ್, ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.